ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಎಲ್ಲರೂ ಕೂಡ ಒಳ್ಳೆಯ ದಿನವನ್ನೇ ನಿರೀಕ್ಷೆಯನ್ನು ಮಾಡುತ್ತಾರೆ. ಉದ್ಯೋಗವಿಲ್ಲದವರು ಹೊಸ ಕೆಲಸದ ಮೂಲಕ ಹಣವನ್ನು ಸಂಪಾದಿಸಲು ಯೋಚನೆಯನ್ನು ಮಾಡುತ್ತಾರೆ. ಈಗಾಗಲೇ ಆರ್ಥಿಕ ನಷ್ಟದಲ್ಲಿರುವ ವ್ಯಕ್ತಿಗಳು ತಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿನಂತಾಗಲಿ ಎಂದು ದೇವರನ್ನು ಬೇಡಿಕೊಳ್ಳುತ್ತಾರೆ. ಇನ್ನು ಕೆಲವರು ದೇವಸ್ಥಾನಗಳಿಗೆ ಹೋಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ, ನಮ್ಮ ಕೆಟ್ಟ ದಿನವನ್ನು ದೂರ ಮಾಡು ಎಂದು. ಹೀಗೆ ನಿಮ್ಮ ಕೆಟ್ಟ ದಿನಗಳು ದೂರವಾಗುವ ಮುನ್ಸೂಚನೆಯನ್ನು ಲಕ್ಷ್ಮೀದೇವಿ ನಿಮಗೆ ಕೆಲವೊಂದಿಷ್ಟು ಸೂಚನೆಯನ್ನು ಕೊಡುತ್ತಾಳೆ. ಇನ್ನು ಲಕ್ಷ್ಮಿ ಯಾವಾಗಲೂ ಚಂಚಲೆ, ಆಕೆ ಒಂದು ಕಡೆ ಸ್ಥಿರವಾಗಿ ನಿಲ್ಲುವುದಿಲ್ಲ. ಲಕ್ಷ್ಮೀದೇವಿಯು ಒಬ್ಬ ವ್ಯಕ್ತಿಗೆ ಒಲಿಯುತ್ತಾಳೆ ಎಂದಾದರೆ ಈ ಕೆಳಗಿನ ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡುತ್ತಾರೆ. ಹಾಗಾದರೆ ಯಾವೆಲ್ಲ ಸೂಚನೆಗಳನ್ನು ನೀಡುತ್ತಾಳೆ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ಲಕ್ಷ್ಮೀದೇವಿಯು ನಮ್ಮ ಮನೆಗೆ ಬರುವ ಮೊದಲು ನಮಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡುತ್ತಾಳೆ. ಆ ಸೂಚನೆಗಳು ನಮಗೆ ನೈಸರ್ಗಿಕವಾಗಿರಬಹುದು ಅಥವಾ ನಮ್ಮ ಮನೆಯ ವಾತಾವರಣದಲ್ಲಿ ಆಗಿರಬಹುದು. ಲಕ್ಷ್ಮೀದೇವಿಯು ನಮಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡುತ್ತಾಳೆ. ಈ ಸೂಚನೆಗಳು ನಮಗೆ ಕಂಡು ಬಂದಾದಲ್ಲಿ ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಹಣದ ಆಗಮನವಾಗುತ್ತದೆ. ಅನಿರೀಕ್ಷಿತವಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಉತ್ಪತ್ತಿಯಾಗುತ್ತದೆ. ಇನ್ನು ಮನೆಗೆ ಯಾವುದಾದರೂ ಮೂಲಕ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿರುವಂತಹ ದರಿದ್ರ ಲಕ್ಷ್ಮಿಯನ್ನು ಓಡಿಸುವಂತಹ ಕೆಲಸವನ್ನು ಈ ಲಕ್ಷ್ಮಿ ಮಾಡುತ್ತಾಳೆ. ಹಾಗಾದರೆ ಲಕ್ಷ್ಮೀದೇವಿಯು ನಮಗೆ ಕೊಡುವಂತಹ ಆ ಸೂಚನೆಗಳು ಯಾವುವು ಎನ್ನುವುದನ್ನು ನೋಡ್ತಾ ಹೋಗೋಣ ಬನ್ನಿ. ಮನೆಯ ಮೇಲೆ ಕೋಗಿಲೆ ಕೂಗಿದರೆ ಕೆಲವರು ಶುಭವೆಂದು ಹೇಳುತ್ತಾರೆ, ಇನ್ನೂ ಕೆಲವರು ಅದನ್ನು ಅಶುಭವೆಂದು ಹೇಳುತ್ತಾರೆ. ಕೋಗಿಲೆಯ ಕೂಗು ಸಂತೋಷವನ್ನು ಉಂಟು ಮಾಡುವಂತಹ ಸ್ವರವಾಗಿರುತ್ತೆ. ಇದು ಬಹಳ ಶುಭವೆಂದು ಹೇಳಲಾಗುತ್ತೆ. ಕೋಗಿಲೆಯ ಕೂಗು ಶುಭವೇ ಅಥವಾ ಅಶುಭವೇ ಎನ್ನುವಂತಹದ್ದು ನಿಮ್ಮ ದಿಕ್ಕು ಮತ್ತು ಸಮಯವನ್ನು ಆಧರಿಸಿರುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಕೋಗಿಲೆ ಕೂಗಿದರೆ ಅದನ್ನು ಒಳ್ಳೆಯದೆಂದು ಹೇಳುತ್ತಾರೆ. ಇನ್ನು ಸಮಯವನ್ನು ನೋಡುವುದಾದರೆ ಆಗ್ನೇಯ ದಿಕ್ಕಿನಲ್ಲಿ ಕೋಗಿಲೆ ಮುಂಜಾನೆ ಸಮಯದಲ್ಲಿ ಕೂಗಿದರೆ ಅದನ್ನು ಅಶುಭವೆಂದು ಹೇಳಲಾಗುತ್ತೆ. ಇನ್ನು ಸಂಜೆಯ ಸಮಯದಲ್ಲಿ ಕೂಗಿದರೆ ಅದನ್ನು ಶುಭವೆಂದು ಹೇಳಲಾಗುತ್ತೆ. ಮಧ್ಯಾಹ್ನದ ಸಮಯದಲ್ಲೂ ಕೂಗಿದರೂ ಕೂಡ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತೆ. ಒಂದು ವೇಳೆ ನೀವು ಮನೆಯಿಂದ ಹೊರಗೆ ಹೋಗುವಾಗ ಕೋಗಿಲೆಯು ಮಾವಿನ ಮರದಲ್ಲಿ ಕೂಗಿದರೆ ಅದನ್ನು ಶುಭದ ಸಂಕೇತ ಎಂದು ಹೇಳಲಾಗುತ್ತೆ. ಇದು ಸದ್ಯದಲ್ಲಿಯೇ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ ಎನ್ನುವಂತಹ ಸೂಚಕವಾಗಿರುತ್ತೆ. ಮುಂದಿನ ಸೂಚನೆಯನ್ನು ನೋಡುವುದಾದರೆ ಹಲ್ಲಿಯನ್ನು ಕುರಿತು ಸಾಕಷ್ಟು ನಂಬಿಕೆಗಳು ಮತ್ತು ಮೂಢನಂಬಿಕೆಗಳು ಇವೆ. ಅವುಗಳಲ್ಲಿ ಹಲ್ಲಿ ಮೈಮೇಲೆ ಬೀಳುವುದು, ಹಲ್ಲಿಯು ಯಾವ ಭಾಗದಲ್ಲಿ ಬಿದ್ದಿದೆ ಎನ್ನುವುದರ ಆಧಾರದ ಮೇಲೆ ಶುಭ ಮತ್ತು ಅಶುಭವನ್ನು ಹೇಳಲಾಗುತ್ತೆ. ಒಂದು ವೇಳೆ ಹಲ್ಲಿಯು ಇದ್ದಕ್ಕಿದ್ದಂತೆ ನಿಮ್ಮ ಬಲಗೈ ಮೇಲೆ ಬಿದ್ದು ನಂತರ ಅದು ಮೇಲಕ್ಕೆ ಏರಲು ಪ್ರಯತ್ನಿಸಿದರೆ ಇದನ್ನು ಶುಭ ಸಂಕೇತ ಎಂದು ಹೇಳಲಾಗುತ್ತೆ. ಇದು ನಿಮ್ಮ ಪ್ರಗತಿಯನ್ನು ಸೂಚಿಸುವ ಸೂಚಕವಾಗಿರುತ್ತೆ. ಲಕ್ಷ್ಮೀದೇವಿಯು ನಿಮಗೆ ಸೂಚನೆಯನ್ನು ನೀಡುತ್ತಿರುತ್ತಾಳೆ. ಈ ಹಲ್ಲಿಯು ಸಂಪತ್ತನ್ನು ಆಗಮಿಸುವ ಸೂಚಕವನ್ನು ನೀಡುವಂತಹ ಲಕ್ಷ್ಮೀದೇವಿ ಎಂದು ಹೇಳಲಾಗುತ್ತೆ. ಉತ್ತರ ದಿಕ್ಕಿನಲ್ಲಿ ಹಲ್ಲಿಯು ಶಬ್ದವನ್ನು ಮಾಡಿದರೆ ಲಕ್ಷ್ಮೀದೇವಿ ಮನೆಗೆ ಬರುವಂತಹ ಸೂಚಕವಾಗಿರುತ್ತೆ. ಹಾಗಾಗಿ ಹಲ್ಲಿಯ ರೂಪದಲ್ಲಿ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿರುವ ಕಷ್ಟವನ್ನು ದೂರ ಮಾಡಲು ಮನೆಗೆ ಆಗಮನವನ್ನು ಮಾಡುತ್ತಾಳೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನಿಮಗೆ ಸಹಾಯವನ್ನು ಮಾಡುತ್ತಾಳೆ. ನಿಮ್ಮ ಮನೆಯಲ್ಲಿ ನೆಲೆ ನಿಂತು ನಿಮಗೆ ಬಂದಿರುವಂತಹ ಕಷ್ಟಗಳನ್ನು ದೂರ ಮಾಡಲು ಈ ರೀತಿಯಾಗಿ ಹಲ್ಲಿಯ ರೂಪದಲ್ಲಿ ನಮ್ಮ ದೇಹದ ಬಲಗೈ ಮೇಲೆ ಬಿದ್ದು ನಂತರ ಮೇಲಕ್ಕೆ ಏರಲು ಪ್ರಯತ್ನವನ್ನು ಮಾಡುತ್ತಾಳೆ. ಇದು ಶುಭ ಸೂಚಕವಾಗಿರುತ್ತೆ. ಇನ್ನು ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಇರುವೆಗಳು ಕಾಣಿಸಿಕೊಂಡರೆ ಅದನ್ನು ಶುಭವೆಂದು ಹೇಳಲಾಗುತ್ತೆ. ಎಲ್ಲ ರೀತಿಯ ಇರುವೆಗಳು ಶುಭವೆಂದು ಹೇಳಲಾಗುವುದಿಲ್ಲ. ಅಕ್ಕಿ ಅಥವಾ ಧಾನ್ಯವನ್ನು ಬಾಯಲ್ಲಿ ಹಿಡಿದುಕೊಂಡು ಸಾಗುತ್ತಿರುವ ಕಪ್ಪು ಇರುವೆಯನ್ನು ನೋಡಿದರೆ ಇದನ್ನು ಶುಭ ಸಂಕೇತ ಎಂದು ಹೇಳಲಾಗುತ್ತೆ. ಇದರಿಂದ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ ಎನ್ನುವಂತಹ ಸೂಚಕವಾಗಿರುತ್ತೆ. ಒಂದು ವೇಳೆ ಮನೆಯಲ್ಲಿ ಕೆಂಪು ಇರುವೆಗಳನ್ನು ನೋಡುವುದು ಒಳ್ಳೆಯದಲ್ಲ. ಮನೆಯಲ್ಲಿ ಕೆಂಪು ಇರುವೆಗಳು ಇದ್ದರೆ ಅದು ಆ ಮನೆಗೆ ಕೆಟ್ಟದು ಎಂದು ಹೇಳಲಾಗುತ್ತೆ. ಕೆಂಪು ಇರುವೆಗಳು ಕಾಣಿಸಿಕೊಂಡರೆ ಸಾಲದ ಹೊರೆ ಹೆಚ್ಚಾಗುತ್ತದೆ ಎನ್ನುವಂತಹ ಸೂಚನೆಯನ್ನು ನೀಡುತ್ತದೆ. ಹಾಗಾಗಿ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಳ್ಳುವುದು ಶುಭ ಸಂಕೇತವೆಂದು ಹೇಳಲಾಗುತ್ತೆ. ಇನ್ನು ಅಕ್ಕಿ ಅಥವಾ ಧಾನ್ಯವನ್ನು ಬಾಯಲ್ಲಿ ಹಿಡಿದುಕೊಂಡು ಸಾಗುತ್ತಿದ್ದರೆ ಅದು ನಿಮಗೆ ಬಂದಿರುವಂತಹ ಕಷ್ಟಗಳು ದೂರವಾಗುವ ಸೂಚಕವಾಗಿರುತ್ತೆ. ಲಕ್ಷ್ಮೀದೇವಿ ಆಗಮನದ ಸೂಚಕವಾಗಿರುತ್ತೆ.
ಮುಂದಿನ ಸೂಚನೆಯನ್ನು ನೋಡುವುದಾದರೆ, ನಿಮ್ಮ ಮನೆಯಲ್ಲಿ ನೀವು ಏನಾದರೂ 2 ತಲೆಯ ಹಾವನ್ನು ನೋಡಿದರೆ ಅದು ನಿಮಗೆ ತುಂಬ ಶುಭಕರ ಎಂದು ಹೇಳಲಾಗುತ್ತೆ. ಅದು ಮನೆಯಿಂದ ಯಾವ ದಾರಿಯಲ್ಲಿ ಹೋಗಲು ಇಚ್ಛಿಸುತ್ತದೆಯೋ ಅದೇ ದಾರಿಯಲ್ಲಿ ಹೋಗಲು ಬಿಡಿ. ಹಾವು ವಿಷಕಾರಿ ಹಾವು ಅಲ್ಲ. ಈ ರೀತಿ ಹಾವುಗಳನ್ನು ಎಂದಿಗೂ ಸಾಯಿಸಬೇಡಿ. ಇದು ನಮಗೆ ತಿಳಿಸುವಂತಹ ಸೂಚಕವಾಗಿರುತ್ತೆ. ಲಕ್ಷ್ಮೀದೇವಿಯ ಆಗಮನದ ಸೂಚಕವಾಗಿರುತ್ತೆ. ಈ ರೀತಿಯ ಹಾವಿನ ಆಗಮನವು ಧನಾಗಮನದ ಸೂಚಕವಾಗಿರುತ್ತೆ. ಇನ್ನು ಲಕ್ಷ್ಮಿ ಮನೆಗೆ ಬಂದಾಗ ಆ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತೆ. ಆ ಮನೆಯ ಸದಸ್ಯರಲ್ಲಿ ಅಹಂ, ವೈರತ್ವ, ಜಗಳಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತವೆ. ಲಕ್ಷ್ಮಿ ನೆಲೆಯಾದ ಜಾಗದಲ್ಲಿ ಯಾವಾಗಲೂ ಸಂತೋಷವಿರುತ್ತದೆ. ಗಂಡ ಹೆಂಡತಿಯ ನಡುವೆ ಸಾಮರಸ್ಯವಿರುತ್ತದೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ಬಾಂಧವ್ಯ, ಸಾಮರಸ್ಯಗಳು ಮೊಳಕೆ ಒಡೆಯುತ್ತವೆ. ಇದರ ಅರ್ಥ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಇದೆ ಎನ್ನುವುದರ ಸೂಚಕವಾಗಿರುತ್ತೆ. ಇಷ್ಟೇ ಅಲ್ಲದೆ ಪ್ರತಿನಿತ್ಯ ಅಂಗಳವನ್ನು ಗೂಡಿಸಿ ರಂಗೋಲಿನ ಹಾಕಿ ಪ್ರತಿನಿತ್ಯವೂ ನೀವು ಈ ರೀತಿ ಮಾಡುತ್ತಾ ಬಂದಾದಲ್ಲಿ ಅಂಥವರ ಮನೆಗೆ ಲಕ್ಷ್ಮೀದೇವಿಯ ಪ್ರವೇಶವಾಗುತ್ತದೆ. ಅಂಥವರ ಮನೆಗೆ ಲಕ್ಷ್ಮೀದೇವಿ ಪ್ರವೇಶವನ್ನು ಮಾಡಲು ಇಷ್ಟಪಡುತ್ತಾಳೆ. ಸ್ವಚ್ಛತೆ ಇರುವ ಜಾಗದಲ್ಲಿ ಲಕ್ಷ್ಮೀದೇವಿ ಇರುವುದಕ್ಕೆ ಇಷ್ಟಪಡುತ್ತಾಳೆ. ಪ್ರತಿನಿತ್ಯ ಮನೆಯಲ್ಲಿ ದೇವರ ಪೂಜೆ, ತುಳಸಿ ಪೂಜೆ, ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ, ಬಡವರಿಗೆ ಅವರ ಅವಶ್ಯಕ ವಸ್ತುಗಳನ್ನು ದಾನ ಮಾಡುವುದು. ಇನ್ನು ಮನೆಯಲ್ಲಿ ಇರುವಂತಹ ಗೃಹಿಣಿಯರು ಮೌನವಾಗಿ ಯಾವುದೇ ರೀತಿಯ ಜಗಳ ಆಡದೆ ಇರುವಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ಇರುವುದಕ್ಕೆ ಇಷ್ಟಪಡುತ್ತಾಳೆ. ಪ್ರಾಣಿಗಳನ್ನು ಮತ್ತು ಗೋವುಗಳನ್ನು ಹೆಚ್ಚು ಪ್ರೀತಿಸುವ ಮನೆಯಲ್ಲಿ ಲಕ್ಷ್ಮೀದೇವಿ ಬರುವುದಕ್ಕೆ ಇಷ್ಟಪಡುತ್ತಾಳೆ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.